Hi, hello. I'm Mr. Nagaraj Play, advocate, agriculturist and journalist. ಇದು ಒಂದು ಸ್ಟೋರಿ ಇದೆ. ರೋಮ್ ಹತ್ತಿ ಉರಿಯುವಾಗ ಸಾಮ್ರಾಜ್ಯ ಹಾಳಾಗಿ ದೇಶದಲ್ಲಿ ಹಾಹಾಕಾರ ಎದ್ದಾಗ ಅಲ್ಲಿಯ ದೊರೆ ಪಿಟೀಲ್ ಕೊಯ್ತಾ ಕುಂತಿದ್ನಂತೆ. ನಮ್ಮ ದೇಶದಲ್ಲಿ ಎಷ್ಟೋ ಸೈನಿಕರು ಸತ್ತರು, ರೈತರು ಸತ್ತರು, ಕಾರ್ಮಿಕರು ಸತ್ತರು, ಎಷ್ಟೋ ಮಕ್ಕಳು ಮರಿ ಟ್ರೀಟ್ಮೆಂಟ್ ಇಲ್ಲದೆ ಸತ್ತರು, ಅನೇಕ ಆಸ್ಪತ್ರೆಗಳಲ್ಲಿ ಯಾವುದೇ ಜೀವನಾಧಾರ ಇಲ್ಲದಾಗ ಸತ್ತರು, ಕೊರೋನಾದಲ್ಲಿ ಸತ್ತು ಹೋದರು, ಬಡತನದಿಂದ ಸತ್ತು ಹೋದರು. ಈಗ ಬೆಲೆ ಏರಿಕೆ ನೋಟ್ ಬ್ಯಾನಿಯನ್ನು ಮಾಡಿದ್ನಲ್ಲ 8/11/2016 ಘನಂದಾರಿ ಕೆಲಸ ಮಾಡಿದ್ನಲ್ಲ. 8 बजे को 500 रुपये का 1000 रुपये का नोट ಅಮಾನ್ಯ ಹೋಗಯಾ ಅಂತ ಹೇಳಿಬಿಟ್ನಲ್ಲ. 16ರಿಂದ 26 10 ವರ್ಷ ಬರತ್ತಿಗೆ ಅವತ್ತು 32,000 ಇದ್ದ ಬಂಗಾರ, 16ಕ್ಕೆ 32,000 ಇದ್ದ ಬಂಗಾರ ಇವತ್ತು 1,80,000 ಬಂತು. ಇದೇ ರೀತಿ ಎಲ್ಲ ಕಮೋಡಿಟೀಸ್ ಏರಿಬಿಟ್ಟು. ಯಾಕೆ ಏರಿದು ಅಂದರೆ ದುಡ್ಡಿನ ಬೆಲೆ ಇಳೀತು. ನೋಟ್ ಪ್ರಿಂಟ್ ಮಾಡಿ 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 ಹಿಂಗೆ ಕೊಟ್ಟಿಬಿಟ್ರು. ಕಮೋಡಿಟೀಸ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಯಿತು. ಬಂಗಾರ ಇಷ್ಟ ಇದೆ, ದುಡ್ಡಿನ ಬೆಲೆ ಇಷ್ಟ ಆಯಿತು. ಸೊ 1 ತೊಲೆ ಬಂಗಾರ ತೊಗೋಬೇಕಾದ್ರೆ 1,80,000. ಬೆಳ್ಳಿ ತೊಗೋಬೇಕಾದ್ರೆ ಇಷ್ಟ 39,000 ಬೆಳ್ಳಿ ಇತ್ತು ಅವಾಗ. 2016ರಲ್ಲಿ 39,000 ಬೆಳ್ಳಿ ಇತ್ತು. ನಾವೆಲ್ಲ 39-40,000 KG ಕೊಂಡಿದ್ದೇವೆ. ಸೊ ಏನಾಗಿದೆ ಅಂದರೆ ಅಲ್ಲಿ ಹೋಗಿ ಯಾವುದೋ ಒಂದು ಇದಕ್ಕೆ ಇದನ್ನು ಕೊಡಿಸಿದಾನ. ಅದೇನೋ ಹಿಂಗೆ ತೋರಿಸ್ತಾನ, ಅದು ಹಿಂಗೆ ಸಣ್ಣ ಹುಡ್ರಿಗೆ ತೋರಿಸ್ತಾನ. ಆ ಹುಡ್ರಿಗೆ ಚಾಕ್ಲೇಟ್ ಕೊಡ್ತಾನ. ಆಕೆ ಯಾರಿಗೆ ಚಾಕ್ಲೇಟ್ ಕೊಟ್ಟೋದನ್ನ ಆಕೆ ಇಸ್ಕೊಂತಾಳ. ಆ ರೀಲ್ ಮಾಡ್ತಾರೆ. ಇಷ್ಟು ವರ್ಷ ಎಲ್ಲ ಮಾಡಿದೇನಲ್ಲಪ್ಪ ಮಬ್ಬುಗಳ. ನಾನೀಗ 3ನೇ ಸರಿ ಆಗಿಬಿಟ್ಟೆ, 3ನೇ ಸರಿ ಆಗಿ ಮುಗೀತು, ಇದು ಏನು ಮಾಡ್ಕೊಂಬಿಡ್ರಿ ಅಂತ ಕಾಮಿಡಿ ಮಾಡ್ತಾ ಇದ್ದಾನೆ. ಹಾಯ್ ನಾಗರಾಜ್ ಸರ್, ನೀವು ಯಾವ ಎಣ್ಣೆ ಕುಡಿಯೋದು ಪ್ಲೀಸ್ ತಿಳಿಸಿ. ಎಣ್ಣೆ ಕುಡಿಯೋದಿಲ್ಲ, ಎಣ್ಣೆ ತಿಂತಾನೆ, ಶೇಂಗಾ ಎಣ್ಣೆ ತಿಂತಾನೆ. ಎಣ್ಣೆ ಅಂದರೆ ಡ್ರಿಂಕ್ಸ್ ಅಂತಾರೆ. ನೀನು ಅಪ್ಪ ಅವ್ವ ಹುಟ್ಟಿದ್ರೆ ಎನ್ಕೆ ನೀನು ತಿಳ್ಕೊ. ನೀನು ಅಪ್ಪ ಅವ್ವ ಹುಟ್ಟಿದ್ರೆ, ನಾನು ಡ್ರಿಂಕ್ಸ್ ಮಾಡೋದಿಲ್ಲ. ನನಗಾಗಲ್ಲ, ನನ್ನ ಬಾಡಿಗೆ ಆಗಲ್ಲ, ಅಸಿಡಿಟಿ ಇದೆ ನನಗೆ ಸೇರಲ್ಲ ಡ್ರಿಂಕ್ಸು. ಅದಕ್ಕೆ ನಾನು ಯಾವ ಎಣ್ಣೆ ಕುಡಿತೀನಿ ಬಿಡಿತೀನಿ ಅಂತ ನೀನು ಇದನ್ನು ಮಾಡಬೇಡ, ಮೈಂಡ್ ಡೈವರ್ಟ್ ಮಾಡಬೇಡ. ನೀನು ಅಪ್ಪ ಹುಟ್ಟಿದ್ರೆ ನೋಡು, ಇಲ್ಲಾಂದ್ರೆ ಬ್ಲ್ಯಾಕ್ ಮಾಡ್ಕೊಂಡು ಹೋಗು ಎನ್ಕೆ. ಇಲ್ಲ ಅಂದರೆ ನೀನೇನಾರು ಇದಕ್ಕೆ ಹೆಚ್ಚಿಗೆ ಏನಾರು ಕಾಮೆಂಟ್ ಮಾಡಿದರೆ ನಿನಗೆ ಬೂಟರಿಗೆ ಹೊಡಿತೀನಿ. ನನ್ನ ಎದುರಿಗೆ ಬಾ, ಮೈಂಡ್ ಡೈವರ್ಟ್ ಮಾಡಕ್ಕೆ ಬರ್ತೀನಿ. ಇಲ್ಲೇ ಬೋಸುಡಿಕೆ, ನೀನು ಯಾವನಲ್ಲೇ ನಾನು ಎಣ್ಣೆ ಕುಡಿತೀನಿ ಬಿಡ್ತೀನಿ ಅಂತ ಕೇಳಕ್ಕೆ ಯಾವನಲ್ಲೇ ನೀನು ರೊಕ್ಕ ಕೊಡ್ತೀಯ? ಬೋಸುಡಿಕೆ ಕುಡಿಯೋಕೆ ನೀನು ರೊಕ್ಕ ಕೊಡ್ತೀಯ? ಏನು ಕುಡಿದ್ರೆ ದೇಶದ್ರೋಹಿಗಳಾಗ್ಬಿಟ್ರ? ಕುಡಿಯರೇ ರೊಕ್ಕ ತುಂಬೋದು ಈ ಸರ್ಕಾರಗಳಿಗೆ ಟ್ಯಾಕ್ಸ. ನಾನ್ ಸೆನ್ಸ್. ವಿನಯ್ ಕುಮಾರ್, ಹಾಯ್ ಸರ್. ಆದ್ದರಿಂದ ತಾವುಗಳು ದೇಶವನ್ನು ಮುನ್ನಡೆಸೋಕ್ಕೆ ತಯಾರಾಗಿ ಗಟ್ಟಿಯಾಗಿ ಗಂಭೀರವಾಗಿ ನಡೆಸಂಗಂತ ನಡೆಸ್ರಿ. ಇಲ್ಲ ಅಂದ್ರೆ ಬೇರೆ ದೇಶಗಳಿಗೆ ಹೋಗಿ ಮಂದಿಗೆಲ್ಲ ಇದನ್ನು ಮಾಡಬೇಡ್ರಿ, ಪೆಟ್ರೋಲ್ ಓಡಿಸಾಡಬೇಡ್ರಿ. ಗೌರವಾನ್ವಿತ ಹೈಕೋರ್ಟಿನ ಜಸ್ಟಿಸು ಸೈಕಲ್ ಮೇಲೆ ಹೋದರು. ಗುನ್ನಪ್ಪ ಎಲಿಗೇರ್, ಸಾರಾಯಿ ಯಾವುದು ಕುಡಿಬೇಡಿ. ಆ ಸಿಟಿ ರವಿಗೆ ಹೇಳೋದನ್ನು ಮಾತು. ಸಿಟಿ ರವಿಗೆ ಹೇಳಲಿ, ಗುಣ್ಯ ಬೋಸಡಿಗೆ ಸಿಟಿ ರವಿಗೆ ಹೇಳಿದ್ದೀನಿ, ಎಣ್ಣೆ ಕುಡಿಬೇಡ, ಸಾರಾಯಿ ಕುಡಿಬೇಡ. ಸಾರಾಯಿ ಎಲ್ಲೈತಿಲ್ಲ ಈಗ? ಸಾರಾಯಿ ನಿಷೇಧ ಆಗಿ ಹೋಗೈತಿ. ಯಡಿಯೂರಪ್ಪ ಸಾರಾಯಿ ನಿಷೇಧ ಮಾಡಲಿಲ್ಲ. ಏನಿದ್ರು ಬ್ರ್ಯಾಂಡಿ ವಿಸ್ಕಿ ಅಷ್ಟೇ. ಈಗ ಏನು ಹುಚ್ಚು ಸುಳೆ ಮಗದಿಲ್ಲ ನೀನು? ನೀನು ಹುಚ್ಚು ನನ್ನ ಮಗನ. ಮಲ್ಲಿಕಾರ್ಜುನ್, ನಿಮ್ಮೂರು ಯಾವುದಪ್ಪ? ಉಕ್ಕಡಗಾತ್ರಿ. ಮಲ್ಲಿಕಾರ್ಜುನ್ ಮಡಿವಾಳ.
ಸೊ ಆದ್ದರಿಂದ ಗಂಭೀರವಾಗಿ ಈ ದೇಶ ನಡೆಸಂಗಿದ್ರೆ ನಡೆಸೋ, ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗು. ನೀನು ನಿನ್ನ BJPನೋ, ನಿನ್ನ ಸಂಘಟನೆಗಳು, ನಿನ್ನ ಧರ್ಮನೋ, ನೀನು ಯಾವ ಧರ್ಮನೂ ಏನು ಉಳಿಸಿಲ್ಲ, ನಮ್ಮ ಹಿಂದೂ ಧರ್ಮಕ್ಕೇನು ಉಪಕಾರ ಮಾಡಿಲ್ಲ. ಅದೊಂದು ರಾಮದೇವ್ರ ಗುಡಿ ಕಟ್ಟೋದು ಬಿಟ್ರೆ ಇನ್ನೇನಿಲ್ಲ. ಅಲ್ಲಿ ಹೋಗಿ ನಾರ್ವೇದಾಗ ಹೋಗಿ ಅದು ಯಾವುದೋ ಒಂದು ಶಿಲಾಶಾಸನ ಇತ್ತಂತ 30 kg ಇದನ್ನು ಹೊತ್ಕೊಂಬಂದನ, ಕೋಟಿ ಗಂಟ್ಲೆ ಖರ್ಚು ಮಾಡಿ ಆ ಒಂದು 30 kg ತಾಮ್ರದ ಪಟ ತಗೊಂಬಂದಾನ. ಈಟ ಕಡ್ದಿರೋದು ಏನು ನಮ್ಮ ದೇಶಕ್ಕೆ ಏನು ಲಾಭ ಇಲ್ಲ, ಏನು ಲಾಭ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ.